राम रामेति रमे रामे मनोरमे सहस्रनाम तत्तुल्यं राम नाम वरानने। भगवती सीतायै नमः। भगवते हनुमते नमः। Very beautiful episode is going on here. Vishwamitra Rishi has brought Rama and Lakshmana to Janakapuri, the place where Sita was born, and Janaka Maharaja has invited all the Rajkumaras for a Swayamvara. And here Rama Lakshmana are now sitting down in the mango grove beside Vishwamitra Rishi, and Janaka Maharaj has come there to pay his respects and welcome Rishi to his kingdom. Seeing the two boys who are so handsome, looking so glowing, so he is asking, who are these two children? Are they Paramatma himself, who has come in this form as a twins? They look really wonderful. Kindly tell me, be kind enough to tell me who are they. So then Vishwamitra Rishi is now describing Rama and Lakshmana's background. राम लखन दो बंधु बर रूपशील बलधाम मख राखेउ सब साखी जगो जिते असुर संग्राम। In nutshell he is saying it. Vishwamitra is just introducing Rama and Lakshmana. ತುಂಬ ಸಂಕ್ಷೇಪವಾಗಿ ರಾಮ ಲಕ್ಷ್ಮಣರ ಪರಿಚಯವನ್ನ ವಿಶ್ವಾಮಿತ್ರರು ಜನಕ ಮಹಾರಾಜ ಮಾಡಿಕೊಡ್ತಾ ಇದ್ದಾರೆ. ರಾಮು ಲಖನು ದೋ ಬಂಧು ಬರ, both are brothers. ರೂಪಶೀಲ್ ಬಲಧಾಮ್, by form also they are very very exclusive, and by character also they are very very exclusive, and in power and being the abode of all qualities they are very very exclusive. ಇಬ್ಬರು ಕೂಡ ಎಲ್ಲ ಗುಣಗಳ ನಿವಾಸ ಸ್ಥಾನವಾಗಿದ್ದಾರೆ, ಬಲದ ನಿವಾಸ ಸ್ಥಾನವಾಗಿದ್ದಾರೆ, ರೂಪದಲ್ಲಿ ಕೂಡ ಅತಿ ಅದ್ಭುತವಾದ ರೂಪವನ್ನು ಹೊಂದಿದ್ದಾರೆ ಇವರು. ಮಖರಾಖೆ ಉಸಬ್ ಸಾಖಿ ಜಗು ಜಿತೆ ಅಸುರ ಸಂಗ್ರಾಮ್, ಅಂದರೆ ಮಖ ಅಂತ ಹೇಳಿದ್ರೆ ಹೋಮ. ಬಟ್ ಮಖ ಮೀನ್ಸ್ ಹೋಮ. ಸೊ ದೇ ಹ್ಯಾವ್ ನೌ protected the homas and then brought welfare to the whole world, and they have won many asuras in the war. ಇವರು ಬಂದ್ಬಿಟ್ಟು ಇಬ್ರು ಏನು ಮಾಡಿದ್ದಾರೆ, ಯಾಗಗಳನ್ನು ರಕ್ಷಣೆ ಮಾಡಿ ಹಲವಾರು ಅಸುರರನ್ನು ಸಂಹಾರ ಮಾಡಿದ್ದಾರೆ ಇವರು. ಮುನಿ ತವ ಚರಣ ದೇಖಿ ಕಹರಾओ ಕಹಿ ನ ಸಕೌ ನಿಜ ಪುಣ್ಯ ಪ್ರಭಾओ सुंदर श्याम गौर दो भ्राता आनंद हु के आनंद दाता. ಜನಕ ಮಹಾರಾಜರು ಹೇಳ್ತಾರೆ, ಹೇ ಮುನಿಗಳೇ, ಹೇ ವಿಶ್ವಾಮಿತ್ರ ಋಷಿಗಳೇ, ನಿಮ್ಮ ಚರಣ ಕಮಲಗಳನ್ನು ನೋಡಿ ನಾನಿಷ್ಟು ಭಾಗ್ಯವಂತನಾಗಿದ್ದಾನೆ ಅಂತೇಳಿ ಹೇಳೋಕ್ಕಾಗಲ್ಲ. ಐ ಆಮ್ ನಾಟ್ ಏಬಲ್ ಟು ಡಿಸ್ಕ್ರೈಬ್ ಹೌ ಫಾರ್ಚುನೇಟ್ ಐ ಆಮ್ ಟು ಹ್ಯಾವ್ ದ ದರ್ಶನ್ ಆಫ್ ಯುವರ್ 2 feet. ಮುನಿ ತವ ಚರಣ ದೇಖಿ ಕಹರಾವು ಕಹಿನ ಸಕೌ ನಿಜ ಪುಣ್ಯ ಪ್ರಭಾವ. ಐ ಆಮ್ ನಾಟ್ ಏಬಲ್ ಟು ಡಿಸ್ಕ್ರೈಬ್ ಮೈ ಫಾರ್ಚೂನ್, ಪುಣ್ಯ, ನನ್ನ ಪುಣ್ಯವನ್ನು ವರ್ಣನೆ ಮಾಡೋಕ್ಕೂ ಆಗಲ್ಲ ನಿಮ್ಮೆರಡು ಚರಣಗಳನ್ನು ನೋಡಿ. ಸುಂದರ ಶ್ಯಾಮ್ ಗೌರ ದೋ ಭ್ರಾತ ಆನಂದ ಹೂಕೆ ಆನಂದದಾತ. ಇದರ ಜೊತೆಯಲ್ಲಿ ರಾಮ ಲಕ್ಷ್ಮಣ ಇಬ್ಬರ ಅಣ್ಣ ತಮ್ಮದನ್ನು ಕೂಡ ನೋಡಿಬಿಟ್ಟು ಆನಂದಕ್ಕೆ ಆನಂದವನ್ನು ಕೊಡ್ತಾರೆ ಇವರು. They are the ones, these two brothers look like as though they are giving happiness to happiness itself. Such a beautiful pair of children are sitting down here. इनके प्रीति परस्पर परस्पर पावनी कहीं न जाए मन भाव सुहावनी
बिदेहु ब्रह्म जीव इव सहज सनेहु इनके प्रीति परस्पर पावनी. The love and affection between these two children, among them, they look at each other as though they are one and the same only. ಅವರಿಬ್ಬರು ಒಬ್ಬರನ್ನ ನೋಡ್ಕೊಳ್ತಾ ಇದ್ದಾರೆ. ಯಾರು? ರಾಮ ಲಕ್ಷ್ಮಣ ಒಬ್ಬರು ನೋಡ್ಕೊಳ್ತಾ ಹೆಂಗ ಅನಿಸ್ತಾ ಇದೆ ಅಂತ ಹೇಳಿದ್ರೆ, ರಾಮ ಲಕ್ಷ್ಮಣನ ನೋಡ್ತಾ ಇದ್ದಾರೆ, ಲಕ್ಷ್ಮಣ ರಾಮನ ನೋಡ್ತಾ ಇದ್ದಾರೆ. ಇಬ್ರು ಒಂದೇ ಆತ್ಮ ಇದ್ದ ಕಾಣಿಸ್ತಾ. ಲುಕ್ ಲೈಕ್ ಒನ್ ಸಿಂಗಲ್ ಬೀಯಿಂಗ್. ಸೋ ಬ್ಯೂಟಿಫುಲ್ ಇಸ್ ದೇರ್ ಲವ್ ಟು ಒನ್ ಅನದರ್. ವಾಟ್ ಇಸ್ ಸೋ ಸ್ಪೆಷಲ್ ಅಬೌಟ್ ದಿಸ್ ಒನ್? ಕಹಿನ ಜಾಯ ಮನ ಭಾವ ಸುಹಾವನಿ. ನಾಟ್ ಏಬಲ್ ಟು ಸೇ ವಾಟ್ ಇಸ್ ದ ರೀಸನ್. ಯಾವ ಕಾರಣ ಅಂತ ಹೇಳಕ್ಕಾಗ್ತಾ ಇಲ್ಲ. ಸುನಹು ನಾಥಕಃ ಮುದಿತ ವಿದೇಹು. ಅವಾಗ ಇವ್ರ ಹತ್ರ ಯಾರು ಋಷಿ ಹೇಳ್ತಾರೆ, ಇವರು ಜನಕ ಮಹಾರಾಜರು ಹೇಳ್ತಾರೆ, ಹೇ ಋಷಿಗಳೇ, ಇಟ್ ಲುಕ್ಸ್, ಓ ಋಷಿ ವಿಶ್ವಾಮಿತ್ರ, ಇಟ್ ಲುಕ್ಸ್ ಆಸ್ ದೇ ಆರ್ ಬ್ರಹ್ಮ ಆ್ಯಂಡ್ ಜೀವ. ದಟ್ ಇಸ್ ಪರಮಾತ್ಮ ಆ್ಯಂಡ್ ಜೀವಾತ್ಮ. ಬೋತ್ ಹ್ಯಾವ್ ಕಮ್ ಹಿಯರ್ ಇನ್ ದಿಸ್ ಫಾರ್ಮ್ ಆಫ್ ದೀಸ್ ಟು ಬಾಯ್ಸ್. ಪರಮಾತ್ಮ ಮತ್ತು ಜೀವಾತ್ಮ ಇಬ್ಬರೂ ಕೂಡ ಈ ಇಬ್ಬರು ಮಕ್ಕಳ ರೂಪದಲ್ಲಿ ಬಂದಿರ್ತಾರೆ, ಕಾಣಿಸ್ತಾ ಅಷ್ಟು ಸುಂದರವಾಗಿದ್ದಾರೆ. पुनि पुनि प्रभु ही चितव नर नाहु पुलक गात उर अधिक उछाहु मुनि ही प्रशंसी नाई पद सीसु चले उलवाई नगर अवनीसु ಪುನಿ ಪ್ರಭು ಹಿ ಚಿತವ ನರನಾಹು. ಅವರು ಜನಕ ಮಹಾರಾಜ್ ಒನ್ಸ್ ಅಗೇನ್ ಈಸ್ ನಾಟ್ ಏಬಲ್ ಟು ರಿಮೂವ್ ಹಿಸ್ ಐಸ್ ಫ್ರಮ್ ರಾಮ್ ಅಂಡ್ ಲಕ್ಷ್ಮಣ್. ವಿಶ್ವಾಮಿತ್ರಜಿ ಸಿಟಿಂಗ್ ಡೌನ್ ದೇರ್, ಯು ವಾಂಟ್ ಟು ಟಾಕ್ ಟು ವಿಶ್ವಾಮಿತ್ರ, ಅಗೇನ್ ಹಿಸ್ ಐಸ್ ಆರ್ ಗೋಯಿಂಗ್ ದೇರ್, ಅಗೇನ್ ಹಿಸ್ ಐಸ್ ಆರ್ ಗೋಯಿಂಗ್ ದೇರ್. ವಿಶ್ವಾಮಿತ್ರ ಹತ್ರ ಮಾತಾಡ್ತಾ ಇದ್ದಾರೆ ಜನಕ ಮಹಾರಾಜರು, ಆದರೆ ಕಣ್ಣು ಮಾತ್ರ ಎಲ್ಲಿದೆ? ರಾಮ ಲಕ್ಷ್ಮಣರ ಮೇಲೆ ಇದೆ, ಕಣ್ಣಿದೆ. ಮಾತಾಡ್ತಾ ಇರೋದು ವಿಶ್ವಾಮಿತ್ರ ಹತ್ರ. ಅದು ಅಷ್ಟು ಸುಂದರವಾಗಿದ್ದಾರೆ ಮಕ್ಕಳು. ಹಂಗೆ ನೋಡ್ತಾರೆ, ಮತ್ತೆ ಈಸ್ ಲುಕಿಂಗ್ ಅಟ್ ದಮ್, ಅಗೇನ್ ಸ್ಪೀಕಿಂಗ್ ಟು ವಿಶ್ವಾಮಿತ್ರ. ಸೋ ಹ್ಯಾಂಡ್ಸಮ್ ದ ಚಿಲ್ಡ್ರನ್ ಆರ್ ಲುಕಿಂಗ್. ಪುನಿ ಪುನಿ ಪ್ರಭು ಹಿ ಚಿತವನ ಪುಲಕ ಗಾತ್ ಉರ ಅಧಿಕ. He becomes so, he feels so light, so elated, so full of joy. He is not able to express it. ಜನಕ ಮಹಾರಾಜ್ ನಾಟ್ ಏಬಲ್ ಟು. ಜನಕ ಮಹಾರಾಜ್ ಹೇಳಕ್ಕೆ ಬರ್ತಾ ಇಲ್ಲ, ಇಷ್ಟು ಆನಂದವಾಗಿ ಅನುಭವ ಆಗ್ತದೆ ನನಗೆ, ಎಷ್ಟು ಸುಂದರವಾಗಿದೆ ಶರೀರ, ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆಯಲ್ಲ. ಮುನಿ ಪ್ರಶಂಸಿ ನಾಯಿ ಪದಸೀಸು. ಮುನಿಗಳೇ, ವಿಶ್ವಾಮಿತ್ರೇ, ನೀವು ನಿಜವಾಗಿಯೂ ಬಹಳ ದೊಡ್ಡ ಮಹಾಪುರುಷ ಅಂತೇಳಿ ಅವ್ರ ಪಾದದಲ್ಲಿ ನಮಸ್ಕಾರ ಮಾಡಿ, ಬನ್ನಿ ನಗರಕ್ಕೆ ಹೋಗೋಣ. ನಾವು ಈ ಫೆಲ್ ಅಟ್ ದ ಫೀಟ್ ಆಫ್ ವಿಶ್ವಾಮಿತ್ರ ಋಷಿ ಅಂಡ್ ಸೆಡ್ ಪ್ಲೀಸ್ ಕಮ್, ನಾವು ಲೆಟ್ ಅಸ್ ಗೋ ಇನ್ ಟು ದ ಸಿಟಿ. ಇವಾಗ ಕರ್ಕೊಂಡು ಹೋಗ್ತಾ ಇದ್ದಾರೆ, ನಗರದಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸುಂದರ ಸದನು ಸುಖದ ಸಬ ಕಾಲ ತಹಾ ಬಾಸುಲೆ ದೀನ ಭುವಾಲ करी पूजा सब विधि सेवकाई गयो राव गृह विदा कराई. Then he took both all the three people and the rishis who had come to a very beautiful residence, very beautiful guest house, and then made them comfortable there, and then performed once again the Pada Puja there, and took leave of them, and he went to the kingdom to do the remaining activities. ಇವಾಗ ರಾಜ ಏನು ಮಾಡ್ತಾರೆ, ವಿಶ್ವಾಮಿತ್ರ ಋಷಿನ, ರಾಮ ಲಕ್ಷ್ಮಣನು ಮತ್ತು ಬಂದಿರೋ ಜೊತೆಲಿ ಬಂದಿರೋ ಋಷಿಗಳನ್ನೆಲ್ಲರೂ ಕರ್ಕೊಂಡು ಒಂದು ಒಳ್ಳೆ ಸುಂದರವಾದ ನಿವಾಸದಲ್ಲಿ, ಗೆಸ್ಟ್ ಹೌಸ್ ಅಂದರೆ ಅತಿಥಿ ಗೃಹದಲ್ಲಿ ಕೂಡಿಸಿ ಅವ್ರಿಗೆ ಬೇಕಾಗಿರೋ ಎಲ್ಲ ಉಪಚಾರಗಳನ್ನು ಮಾಡಿ, ಪಾದ ಪೂಜೆ ಮಾಡಿ, ನಮಸ್ಕಾರ ಮಾಡಿ, ಅವ್ರ ಹತ್ರ ಬೀಳ್ಕೊಂಡು ಅಲ್ಲಿಂದ ಅಲ್ಲಿ ಹೋಗಿದ್ದಾರೆ. ಇಲ್ಲಿಗೆ ರಾಜ್ಯಕ್ಕೆ ಹೋಗಿದ್ದಾರೆ. ऋषय संग रघुवंश मणि करि भोजन विश्राम बैठे प्रभु भ्राता सहित दिवसु रहा भरि जाम. ऋषय संग रघुवंश मणि करि भोजन विश्राम. So along with the rishis, Rama and Lakshmana have had their food and have taken rest also. And then now they are sitting down and then having discussions there in that place. So Rama Lakshmana ಇಬ್ಬರು ಕೂಡ ಋಷಿಗಳ ಜೊತೆಯಲ್ಲಿ ಪ್ರಸಾದ ಮಾಡಿದ್ದಾರೆ, ಮತ್ತೆ ಎಲ್ಲ ಆದ ನಂತರ ವಿಶ್ರಾಂತಿ ತಗೊಂಡು ಸ್ವಲ್ಪ ಹೊತ್ತು ಕೂತಿದ್ದಾರೆ ಅಲ್ಲಿ. लखन हृदय लालसा विशेषी जाई जनक
जनकपुर आय देखी, प्रभु भय बहुरी मुनि सकुचाई, प्रगट न कहहि मनहि मुस्काही। Somewhere, children are born somewhere, now automatically Lakshman is behaving like a youngster. So Lakshmana ಮನಸ್ಸಲ್ಲಿ ಬರ್ತಾ ಇದೆ, ಕೂತಿದ್ದಾರೆ, ಸ್ವಲ್ಪ ಸಮಯ ಇದೆ, ಇನ್ನು ಸೂರ್ಯ ಅಸ್ತಮನ ಆಗಿಲ್ಲ. It is not yet sunset. It is about 4 o'clock in the evening. So Lakshman says, he is telling Rama silently in his ears, shall we go around the city and then come? ಸ್ವಲ್ಪ ನಗರವನ್ನು ನೋಡ್ಕೊಂಡು ಬಂದ್ಬಿಡೋಣ, ಏನು ಜನಕರ ನಗರ ಇದೆ, ಜನಕ ಮಹಾರಾಜ ನಗರ ಇದೆಯಲ್ಲ, ಜನಕಪುರಿ ನೋಡ್ಕೊಂಡು ಬಂದ್ಬಿಡೋಣ ಅಂತ ಲಕ್ಷ್ಮಣ ರಾಮರ ಕಿವಿಯಲ್ಲಿ ಹೇಳ್ತಾರೆ. ರಾಮ್ ಇಸ್ ವೆರಿ he follows everything, he follows the rules and regulations. So he is feeling, he is silently smiling, because without permission he won't do anything, without the adesh of Guru Maharaj he won't do anything. Until Vishwamitra Rishi says anything, he will not do. So silently he is smiling. ರಾಮ ತುಂಬ ನಿಶ್ಶಬ್ದವಾಗಿ ಕೂತಿದ್ದಾರೆ. ಲಕ್ಷ್ಮಣ ಬಂದು ರಾಮರ ಕಿವಿಯಲ್ಲಿ ಹೇಳ್ತಾ ಇದ್ದಾರೆ, ಸ್ವಲ್ಪ ಹೋಗಿ ನೋಡ್ಕೊಂಡು ಬಂದ್ಬಿಡೋಣ, ನಗರ ನೋಡ್ಕೊಂಡು ಬಂದ್ಬಿಡೋಣ. ರಾಮ ಏನು ಹೇಳ್ತಾ ಇಲ್ಲ, ಯಾಕಂದ್ರೆ ಇನ್ನೂ ಗುರುಗಳ ಆದೇಶ ಕೊಟ್ಟಿಲ್ಲ, ಏನು ವಿಶ್ವಾಮಿತ್ರರು ಇನ್ನೂ ಆದೇಶ ಕೊಟ್ಟಿಲ್ಲ ಅಂತ ನಗ್ತಾ ಇದ್ದಾರೆ, ಮನಸ್ಸಲ್ಲಿ ನಗ್ತಾ ಇದ್ದಾರೆ. ರಾಮ ಅನುಜ ಮನ ಕೀ ಗತಿ ಜಾನಿ, ಭಗತ್ ಬಚಲತಾ ಹಿ ಹುಲಸಾನಿ, परम विनीत सकुच मुस्काई, बोले गुरु अनुशासन पाई। Rama sees that his younger brother definitely is, he wants to go out. Now, full of love towards his younger brother, and then see the two types of love are described here. ಎರಡು ಪ್ರಕಾರವಾದ ಪ್ರೀತಿಯನ್ನು ವರ್ಣನೆ ಮಾಡ್ತಾ ಇದ್ದಾರೆ. One is called as the ಭ್ರಾತೃ ವಾತ್ಸಲ್ಯ, ಭ್ರಾತೃ ಪ್ರೇಮ. ಭ್ರಾತೃ ಪ್ರೇಮ is the brotherly love. The second type of love is the Jivatma and Paramatma, called as devotion. So Lakshmana has got devotion towards Ram, and Ram is Paramatma. So Paramatma is a Bhakta Vatsala and Anuja Vatsala, both. That is, towards his younger brother he has got love, ತಮ್ಮನ ಕಡೆಯೂ ಪ್ರೀತಿ, ತಮ್ಮ ಅಂತ ಪ್ರೀತಿ, ಆಮೇಲೆ ಭಕ್ತ ಅಂತ ಕೂಡ ಪ್ರೀತಿ. ಎರಡು ಪ್ರಕಾರವಾದ ಪ್ರೀತಿಯನ್ನು ನೋಡ್ತಾರೆ. ಯು ಸಿ ಇನ್ ರಾಮ್ ದ ಟೂ ಟೈಪ್ಸ್ ಆಫ್ ಇಮೋಷನ್ಸ್. ಸೊ ಸ್ಲೋಲಿ ವಾಟ್ ಈಸ್ ಹಿ ಸ್ಮೈಲ್ಡ್ ಇನ್ ಹಿಸ್ ಓನ್ ಮೈಂಡ್. ಸ್ಲೋಲಿ ಹಿ ಆಸ್ಕ್ಸ್ ವಿಶ್ವಾಮಿತ್ರ ಋಷಿ, ಸ್ವಾಮಿನ್ ಮಹಾರಾಜರೇ, ಋಷಿವರ್ಯ, ಸೊ ಇನ್ ಆರ್ಡರ್ ಟು ಅಡ್ರೆಸ್ ದ ಗುರು, ಹೌ ಟು ಅಡ್ರೆಸ್? ವೆರಿ ಸ್ಲೋಲಿ, ಇಫ್ ಯು ಪರ್ಮಿಟ್ ಮೀ, ಐ ವಾಂಟ್ ಟು ಸೇ ಸಮಥಿಂಗ್. ಯು ಪರ್ಮಿಟ್ ಮೀ, ಐ ವಾಂಟ್ ಟು ಸೇ ಸಮಥಿಂಗ್. ಏನಾದರೂ ಒಪ್ಪಿಗೆ ಕೊಟ್ಟರೆ, ಅಪ್ಪಣೆ ಕೊಟ್ಟರೆ ನಾನು ಏನೋ ಹೇಳಬೇಕಂತಿದ್ದೀನಿ ಅಂತ ರಾಮ ಗುರುಗಳ ಕಡೆ ನೋಡ್ತಾ ಇದ್ದಾರೆ, ವಿಶ್ವಾಮಿತ್ರ ಕಡೆ ನೋಡ್ತಾ ಇದ್ದಾರೆ. ನಾಥ್ ಲಖನ್ ಪುರು ದೇಖನ ಚಾಹಿ, ಪ್ರಭು ಸಕೋಚ ಡರ ಪ್ರಗಟ ನ ಕಹಿ, जो राउर आयस में पाऊं, नगर दिखाई तुरत ले आऊं. Very sweet words, very beautiful words. Ram Lakhan Puru Dekhan Chahi. Ram says Lakshman wants to see the city. ಲಕ್ಷ್ಮಣ್ ವಾಂಟ್ಸ್ ಟು ಸಿ ದ ಸಿಟಿ. ಲಕ್ಷ್ಮಣ ಬಂದು ನಗರವನ್ನು ನೋಡ್ಕೊಂಡು ಬರಬೇಕಂತ ಆಸೆ ಪಡ್ತಾ ಇದ್ದಾರೆ. ಆ್ಯಂಡ್ ಹಿ ಈಸ್ ನಾಟ್ ಎಕ್ಸ್ಪ್ರೆಸಿಂಗ್ ಇಟ್ ಲೌಡ್ಲಿ ಆಲ್ಸೋ, ಔಟ್ ಆಫ್ ಸಂಕೋಚ. ಪರಮಾತ್ಮ, ಲಾರ್ಡ್ ಪರಮಾತ್ಮ ಈಸ್ ನೌ ಶೋಯಿಂಗ್ ವಾಟ್ ಇಸ್ ಶೈನೆಸ್. ಸಂಕೋಚ ಅಂದರೆ ಏನು ಅಂತ ಯಾರು ತೋರಿಸ್ತಾ ಇದ್ದಾರೆ? ಅಖಂಡ ಕೋಟಿ ಬ್ರಹ್ಮಾಂಡಾಧೀಶ್ವರ್, ದ ಲಾರ್ಡ್ ಆಫ್ ದಿಸ್ ಯೂನಿವರ್ಸ್ ಈಸ್ ಶೋಯಿಂಗ್ ವಾಟ್ ಇಸ್ ಶೈನೆಸ್. Slowly is expressing to his guru. Lakshman wants to see the Pura. If you permit, I'll just take him quickly and bring him back quickly. ಜಲ್ದಿ ನಾನು ಕರ್ಕೊಂಡ್ಬಂದ್ಬಿಡ್ತೀನಿ, ವಾಪಸ್ ಕರ್ಕೊಂಡ್ಬಂದು, ನೀವು ಅಪ್ಪಣೆ ಕೊಟ್ಟರೆ ನಾನು ಲಕ್ಷ್ಮಣನ ಕರ್ಕೊಂಡ್ಬಿಟ್ಟು ನಗರವನ್ನು ತೋರಿಸ್ಬಿಟ್ಟು ಕರ್ಕೊಂಡ್ಬಂದ್ಬಿಡ್ತೀನಿ ಅಂತ ರಾಮ ಹೇಳ್ತಾ ಇದ್ದಾರೆ. ವಿಲ್ ಪಾಸ್ ಹಿಯರ್. ಹರಿ ಓಂ ತತ್ಸತ್.